ಸೊ ನಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ಸ್ವರ ವಿಜ್ಞಾನ, ಸ್ವರ ಅಂದ್ರೆ ನಮ್ಮ ಶ್ವಾಸ, ನಡೆಯುವಂತ ಶ್ವಾಸವನ್ನು ಅದು ಮಾಡುವಂತ ಶಬ್ದ. ನೋಡಿ, ಸ್ವರ ಅಂದ್ರೆ ಒಂಥರ ಪ್ರವಾಹ ಅಲ್ವಾ? ನದಿ ಹೇಗೆ ಪ್ರವಾಹ ಮಾಡ್ತಾ ಇರ್ತದೋ ಅದೇ ರೀತಿಯಲ್ಲಿ ಇದೊಂದು ಪ್ರವಾಹ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಅಲ್ವಾ? ಸೊ ಅಂದ್ರೆ ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ, ಆ ರೀತಿಯಲ್ಲಿ ಪ್ರವಾಹನ ಮಾಡ್ತಾನೆ ಇರ್ತದೆ. ಅದನ್ನೇ ಆ ಸ್ವರ ಅಂತ ನಾವು ಕರಿತೀವಿ. ಇದು ಪ್ರಧಾನವಾಗಿ ಈ ಸ್ವರ ಅಂತಂದ್ರೆ ಅತಿ ಸುಲಭ ಅಲ್ಲ, ಇದು ಅತಿ ಸಾಮಾನ್ಯ ಅಲ್ಲ, ಇದು ಒಂದು ಪ್ರಾಣಶಕ್ತಿಯೇ. ನಮ್ಮ ದೇಹದಲ್ಲಿ ಪ್ರವಾಹ ಆಗ್ತಾ ಇರುವಂತ ಪ್ರಾಣಶಕ್ತಿ. ಪ್ರಾಣಶಕ್ತಿಯಿಂದನೇ ಈ ದೇಹನ ಉಳಿಸ್ಕೊಂತೀವಿ ನಾವು ಅಲ್ವಾ? ಪ್ರಾಣಶಕ್ತಿ ಹೇಗೆ ಎಷ್ಟು ಒಂದು ಬಲವಂತವಾಗಿ, ಹೇರಳವಾಗಿ ಒಳಗಡೆ ನಡೀತಾ ಇರ್ತದೋ ಅಷ್ಟೇ ಆರೋಗ್ಯವಂತವಾಗಿ ನಡೀತೀವಿ. ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರ ಈ ಸ್ವರವನ್ನು ಚೆನ್ನಾಗಿ ಬಳಸ್ಕೋಬೇಕು. ಅದಕ್ಕೆ ಬೇಕಾಗಿರುವಂಥದ್ದು, ಸ್ವರ ನಡೀತಾ ಇದೆ, ಅದನ್ನು ನಾವು ಆಯಾಮ ಮಾಡ್ತೀವಿ. ಆಯಾಮ ಅಂತಂದ್ರೆ ಮೂವ್ಮೆಂಟ್, ಅದನ್ನೇ ಪ್ರಾಣಾಯಾಮ ಅಂತ ಕರಿತೀವಿ. ಓಕೆ, ಅಂದ್ರೆ ಒಳಗಡೆ ಪ್ರಾಣ ತಗೊಂತಾ ಇದ್ವಿ, ಆ ಪ್ರಾಣವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಅಂದ್ರೆ ಕೆಳಗಿಂದ ಮೇಲೆಗೆ, ಅಂದ್ರೆ ಒಂಥರ ಈ ನಾಭಿ ಪ್ರಾಂತ ಇದೆಲ್ಲ, ನಾಭಿ ಪ್ರಾಂತ ಅಷ್ಟುವರೆಗೂ ಹೋಗ್ಬೇಕು ಅಂತ ನಮ್ಮ ಉದ್ದೇಶ. ಅದನ್ನು ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಅಂತ ನಾವು ಮಾಡಿಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ತಾನೆ ಇದೀವಿ, ಪ್ರಾಕ್ಟೀಸ್ ಮಾಡ್ತಾನೆ ಇದೀವಿ. ಅದರಿಂದ ಆ ಪ್ರಾಣಶಕ್ತಿ ಪ್ರತಿ ಒಂದು ಸೆಲ್ಗೂ ಸೇರತ್ತೆ. ಇಡೀ ದೇಹದಲ್ಲಿ ಪ್ರತಿ ಒಂದು ಸೆಲ್ಗೂ, ನಮ್ಮ ದೇಹದಲ್ಲಿ ಸುಮಾರು ಅಂದ್ರೆ ಒಂದು 60 ಟ್ರಿಲಿಯನ್ ಇಂದ ಅಲ್ವಾ, 60 ಟ್ರಿಲಿಯನ್ಸ್ ಇಲ್ಲಾಂದ್ರೆ ಅದರಿಂದ 120 ಟ್ರಿಲಿಯನ್ಸ್ ಜೀವಕೋಶಗಳಿದೆ ನಮ್ಮಲ್ಲಿ. ನೆನ್ಪಿಟ್ಕೊಳ್ಳಿ. ಅಷ್ಟುಗೂ ಸಹ ಬೇಕಾಗಿರೋದಂದ್ರೆ ಒಳ್ಳೆ ಪ್ರಾಣಶಕ್ತಿ ಬೇಕು. ಆಯ್ತಾ? ಸೊ ಇದನ್ನು ಇಲ್ಲಿ ಏನಾಗ್ತದೆ ಅಂದ್ರೆ, ನಾವು ಈ ಕನೆಕ್ಷನ್ ಅಂದ್ರೆ ಈ ಬ್ರೆತ್ ಅಂದ್ರೆ ಸ್ವರ, ಶ್ವಾಸ ಅಂದ್ರೆ ಸ್ವರ ಅಂತ. ಈ ಶ್ವಾಸಕ್ಕೂ ಮತ್ತೆ ನಮ್ಮ ಒಳಗಡಿರುವಂತ ಶಕ್ತಿಗೆ ಮತ್ತೆ ನಮ್ಮ ಒಳಗಡಿರುವಂತ ಪಂಚಭೂತಗಳಿಗೆ ಹೇಗೆ ಸಂಬಂಧ ಇದೆ ಅಂತ ನೋಡಕ್ಕೆ ಪ್ರಯತ್ನ ಮಾಡಿ ಇವತ್ತು ಪ್ರಧಾನವಾಗಿ. ಆಯುರ್ವೇದ ಅನ್ನೋದು ನಮ್ಮ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ ಅಲ್ವಾ? ನಮ್ಮ ಸನಾತನ ಮತ್ತೆ ನಮ್ಮ ಸ್ವದೇಶೀಯ ವೈದ್ಯಕೀಯ ಪದ್ಧತಿ ಅಲ್ವಾ? ಇದರಲ್ಲಿ ಮನಸ್ಸು, ದೇಹ ಮತ್ತೆ ಆತ್ಮ ಮೂರನ್ನು ಅದ್ಭುತವಾಗಿ ಇಟ್ಕೊಳಕ್ಕೆ, ಅದರ ಸ್ವಸ್ಥತೆಗೋಸ್ಕರ ಆಯುರ್ವೇದ ಅನೇಕ ಪದ್ಧತಿಗಳು. ಅದು ದೇಹದಿಂದ ಮೊದಲು ಮತ್ತೆ ಆತ್ಮ ಸಂಪರ್ಕವರೆಗೂ, ಆತ್ಮ ಬೆಳವಣಿಗೆಗೂ ಅನೇಕ ವಿಧಗಳ ಚಿಕಿತ್ಸೆಗಳಾಗ್ಲಿ, ಜೀವನ ಶೈಲಿಯಾಗಲಿ, ಮದ್ದುಗಳಾಗ್ಲಿ, ನಮ್ಮ ಜೀವನ ವಿಧಾನಗಳಾಗ್ಲಿ ಎಷ್ಟೋ ತಿಳಿಸ್ಕೊಡ್ತದೆ ನಮ್ಮ ಆಯುರ್ವೇದ ಶಾಸ್ತ್ರ. ಇದು ಅಥರ್ವ ವೇದದಿಂದ ಬಂದಿರುವಂತ ವೈದ್ಯಕೀಯ ಪದ್ಧತಿ, ಸನಾತನ ಪದ್ಧತಿ. ಇದು ಯಾವಾಗ ಹುಟ್ಟಿದಂದ್ರೆ ಬ್ರಹ್ಮನೇ ಇದನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸನಾತನ ಇದೆ. ಸನಾತನ ಅಂದ್ರೆ ಒಂಥರ ಪ್ರಾಚೀನದು, ಮತ್ತೆ ಸನಾತನ ಅಂದ್ರೆ ಒಂಥರ ಶಾಶ್ವತವಾದದು. ಇದಕ್ಕೂ ಮುಂಚೆ ಇಲ್ಲ, ಇದಕ್ಕೂ ಆಮೇಲೆ ಇಲ್ಲ ಅಂತ ಪದ್ಧತಿ. ಆಯ್ತಾ? ಸೊ ಇದು ಪರ್ಟಿಕ್ಯುಲರ್ಲಿ ಯಾವ ರೀತಿಯಲ್ಲಿ ಆಯುರ್ವೇದ ಅಂದ್ರೆ, ಈ ಆಯುರ್ವೇದ ಶಾಸ್ತ್ರ ಏನ್ ಹೇಳ್ತದೆ, ಆಯುರ್ವೇದ ಈ ವೈದ್ಯಕೀಯ ಪದ್ಧತಿ ಏನ್ ಹೇಳ್ತದೆ ಅಂದ್ರೆ, ನಿಮ್ಮ ದೇಹದಲ್ಲಿ ಪಂಚಭೂತಗಳನ್ನು ಸಮತುಲ್ಯವಾಗಿ ಇಟ್ಕೊಂಡಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಸ್ವಂತ ಆಗತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಸಂಪೂರ್ಣ ಆರೋಗ್ಯ. ಅರ್ಥ ಆಯ್ತಾ? ಅದು ಶಾರೀರಿಕ, ಮಾನಸಿಕ ಮತ್ತೆ ಆಧ್ಯಾತ್ಮಿಕ ಮೂರನ್ನು ನೀವು ನಿರ್ವಹಣೆ ಮಾಡ್ಕೋಬಹುದು, ಮೂರನ್ನು ಸಾಧಿಸಬಹುದು. ಯಾವ ರೀತಿಯಲ್ಲಿ ಅಂದ್ರೆ, ನಿಮ್ಮ ದೇಹದಲ್ಲಿರುವಂತಹ ಪಂಚಭೂತಗಳನ್ನು, ಆ 5 ಅಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸ್ಥಿತಿಯಲ್ಲಿ ಇಟ್ಕೋಬೇಕು, ಸಮತುಲ್ಯ ಸ್ಥಿತಿಯಲ್ಲಿ ಇಟ್ಕೋಬೇಕು. ಒಂದು ಹೆಚ್ಚಾಗಬಾರ್ದು, ಒಂದು ಕಡಿಮೆ ಆಗಬಾರ್ದು. ಈ ಉದಾಹರಣೆಗೆ, ನಮ್ಮಲ್ಲಿ ನೀರು ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ, ಪದೇ ಪದೇ ಮೂತ್ರ ಬರ್ತದೆ, ಪದೇ ಪದೇ ಬೆವರು ಹೋಗ್ತಾ ಇರ್ತದೆ. ಕೂತಿರೋ ಜಾಗದಲ್ಲಿ ಉಷ್ಣ ಇಲ್ಲ, ಏನಿಲ್ಲ, ಬೆವರು ಆಚೆ ಕಡೆ ಹೋಗ್ತಾನೆ ಇರ್ತದೆ. ನೋಡಿದ್ರ ಎಷ್ಟೋ ಜನ ಸಫರ್ ಆಗ್ತಾರೆ ಆ ರೀತಿಯಲ್ಲಿ. ಮತ್ತೆ ಎವ್ರಿ ½ ಒಂದ್ಸರಿ ಮೂತ್ರ ಹೋಗ್ತಾ ಇರ್ತದೆ. ಇದೆಲ್ಲ ಅಫ್ಕೋರ್ಸ್ ಅವೆಲ್ಲ ವ್ಯಾಧಿಗಳೇ. ಬಟ್ ಆದ್ರೆ ಅಲ್ಲಿ ಆ ಪಂಚಭೂತ ಹೆಚ್ಚಾಗಿದೆ, ದೇಹ ಆಚೆ ಕಡೆ ಕಲಿಸ್ತಾ ಇರ್ತದೆ, ಏನ್ ಮಾಡ್ಲಿ? ಈ ರೀತಿ ಆಗ್ತದೆ. ಮತ್ತೆ ಒಂದು ರೀತಿ ಅಗ್ನಿಯಂಶ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ, ನಮ್ಗೆ ಒಂಥರ ಉರಿ, ಕಾಲು ಉರಿ, ಇಲ್ಲಿ ಅಲ್ಲಿ ಅಲ್ವಾ? ಮತ್ತೆ ಅದೊಂದೇ ಇಲ್ಲ, ಹೊಟ್ಟೆದಲ್ಲಿ ಅಂತೂ ಬರ್ನಿಂಗ್,
ಹೊಟ್ಟೆದಲ್ಲಿ ಈ ಅಗ್ನಿ ಹೆಚ್ಚಾಗ್ತಾ ಇದ್ದಾಗ ಇವಾಗ ಏನಾಗುತ್ತಂದ್ರೆ ಒಂಥರ ಅಸಿಡಿಟಿ. ಅಸಿಡಿಟಿ ಸ್ಟಾರ್ಟ್ ಆದರೆ ಗ್ಯಾಸ್ಟ್ರಿಕ್, ಇಂಥ ಸಮಸ್ಯೆಗಳೆಲ್ಲ ಬರೋದು ಯಾವುದೇ ಒಂದು ಪಂಚಭೂತ ಅಡೆತಡೆ ಆಗಿದ್ರೆ, ಅಸಮತುಲ್ಯ ಆಗಿದ್ರೆ ನೇರವಾಗಿ ನಿಮಗೆ ವ್ಯಾಧಿ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಳ್ಳಿ. ಉದಾಹರಣೆಗೆ ವಾಯು ಅಂಶ ಹೆಚ್ಚಾಗಿದೆ ಅಂತ. ವಾಯು ಅನ್ನೋದು ಒಂದು ಪಂಚಭೂತ, ಗಾಳಿ. ಅದು ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ. ವಾಯು ಎಲ್ಲೆಲ್ಲಿ ಸೇರ್ಕೊಂತದೆ ಅಲ್ಲೆಲ್ಲ ನೋವುಗಳು ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಾರಣ ಗೊತ್ತಿಲ್ಲ, ಯಾಕೆ ನನಗೂ ನೋವುಗಳು ಬರ್ತಾ ಇದೆ, ಏನು ರೀಸನು ಅಂತಂದ್ರೆ ಡಾಕ್ಟರ್ ಹತ್ರ ಹೋದೆ ಮದ್ದು ಕೊಡ್ತಾರೆ, ಅದು ಯಾವುದದು ಪೇನ್ ಕಿಲ್ಲರ್ ಕೊಡ್ತಾರೆ, ಅದು ಮತ್ತೆ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಆ ಪೇನ್ ಕಿಲ್ಲರ್ ತಿಂದ ಮೇಲೆ ಹೊಟ್ಟೆ ಒಳಗಡೆ ಆಸಿಡಿಟಿ ಹೆಚ್ಚಾಗುತ್ತೆ. ಅದಕ್ಕೊಂದು ಮಾತ್ರೆ ಮದ್ದು ತಗೊಂಡ್ರೆ ಡಯರಿಯಾ ಒಂಥರ ಇದೆ, ಯಾವುದು ವಿರೇಚನೆ ಹೆಚ್ಚಾಗತ್ತೆ. ನೋಡಿದ್ರ ಒಂದಕ್ಕಿಂತ ಈ ಸೈಡ್ ಎಫೆಕ್ಟ್ಸೇ ಸುಧಾರ್ಸಕ್ಕೇನೆ ನಮ್ಮ ಜೀವನ ಎಲ್ಲ ಕಲ್ಕೊತೀವಿ ನಾವು. ಅದಕ್ಕೋಸ್ಕರ ಏನ್ ಮಾಡಬೇಕು, ಆರಾಮಾಗಿ ನಮ್ಮ ಹತ್ರ ಇರುವಂಥ ಟೆಕ್ನಿಕ್ಸ್ ಉಪಯೋಗಿಸ್ಕೊಳ್ಳಿ. ಈ ಪಂಚಭೂತಗಳನ್ನು ಸಮತುಲ್ಯದಾಗ ಇಟ್ಕೊಂಡಕ್ಕೆ ಶಿವಂಬು ಹೆಲ್ಪ್ ಆಗತ್ತೆ. ಸ್ವರ ವಿಜ್ಞಾನದ ಇವತ್ತು ಹೇಳೋದು ಇದು ಹೆಲ್ಪ್ ಆಗತ್ತೆ. ಮುದ್ರೆಗಳು ಇದೆ, ಸಿಂಪಲ್ ಮುದ್ರೆ ನೋಡಿ, ಸಮಾನ ಮುದ್ರ. ಇದೊಂದು ಪಂಚಭೂತಗಳನ್ನ, ಎಲ್ಲ ಪಂಚಭೂತಗಳನ್ನು ಒಂದು ಸಮತೋಲ್ಯ ಸ್ಥಿತಿಯಲ್ಲಿ ಇರ್ತದೆ. ನಾವು ಇದಕ್ಕೆ ಮುಂಚೆ ಹೇಳಿದ್ವಿ ಇದ್ರ ಬಗ್ಗೆ. ಇದು ಸಮಾನ ಮುದ್ರ ಅಲ್ವಾ? ಇಂಥದ್ದು ಅನೇಕ ಮುದ್ರೆಗಳಿದೆ. ಈ 5 ಬೆರಳು 5 ಪಂಚಭೂತಗಳು ಒಂದೊಂದು ಈಗ ಇಟ್ಕೊಳ್ತಾ ಹೋದ್ರೆ ಸಾಕು, ಇವೇ ಸಮತೋಲ್ಯ ಆಗ್ಬಿಡ್ತವೆ. ನೋಡಿದ್ರ, ಈಗ ಇಟ್ಕೊಂಡ್ರೆ ವಾಯು ಸಮತೋಲ್ಯ ಆಗುತ್ತೆ, ಈಗ ಇಟ್ಕೊಂಡ್ರೆ ಆಕಾಶ ಸಮತೋಲ್ಯ ಆಗುತ್ತೆ, ಆಲೋಚನೆಗಳು ಕಡಿಮೆ ಇರ್ತದೆ. ಈ ರೀತಿ ಮಾಡ್ಕೊಂಡ್ರೆ ನಮ್ಮ ಪೃಥ್ವಿ ಭೂತತ್ವ, ನಮ್ಮ ಇಡೀ ಶರೀರ ದೃಢತ್ವ, ಬೋನ್ಸ್ ಆಗಲಿ, ಸ್ಪೈನ್ ಆಗಲಿ, ಅಂದ್ರೆ ಬೆನ್ನುಮೂಲೆ ಆಗಲಿ, ಎಲ್ಲನೂ ಲೆಗ್ಸ್ ಅಂದ್ರೆ ಕಾಲುಗಳು, ಕೈಗಳು ಎಲ್ಲ ಸ್ಟ್ರೆಂತ್ ಆಗಿರ್ತದೆ. ಇದು ಪೃಥ್ವಿ ಮುದ್ರ. ನೆಕ್ಸ್ಟ್ ಈಗ ಇಟ್ಕೊಂಡ್ರೆ ವರುಣ ಮುದ್ರೆ, ನೀರಾಂಶ. ಇಷ್ಟು ಸಾಕಲ್ಲ, ಇಲ್ಲೇ ಇದೆ, ಎಲ್ಲೋ ಹೋಗೋದು ಬೇಕಾಗಿಲ್ಲ ನಾವು. ಈ ರೀತಿಯಲ್ಲಿ ಅನೇಕ ವಿಧಾನಗಳಿದೆ. ಬಟ್ ಇದರಲ್ಲಿ ಇವತ್ತು ನಾವು ಸ್ವರ ವಿಜ್ಞಾನದಲ್ಲಿ ಹೇಗೆ ಸಾಧಿಸಬಹುದು ಈ ವಾತ ಪಿತ್ತ ಕಫ. ಈಗ 5 ಪಂಚಭೂತಗಳಿಂದನೇ ಬಂದಿರುವಂಥದ್ದು 3 ವಿಧಗಳ ದೋಷಗಳು ಅಂತ ಹೇಳ್ತೀವಿ. ಈ ಆಯುರ್ವೇದದಲ್ಲಿ 3 ದೋಷಗಳಂದ್ರೆ, ದೋಷ ಅಂತಂದ್ರೆ ಅಲ್ಲಿ ಅದೊಂದು ತತ್ವ, ಅದೊಂದು ಶಕ್ತಿ. 2 ಪಂಚಭೂತಗಳು ಸೇರ್ಕೊಂಡ್ರೆ ಅದಕ್ಕೆ ಇನ್ನೊಂದು ಶಕ್ತಿ ಸೃಷ್ಟಿ ಆಗತ್ತೆ ಅಲ್ಲಿ. ಅದನ್ನ ನಾವು ಒಂದು ವಾತ ಪಿತ್ತ ಕಫ ಅಂತ ಕರಿತೀವಿ. ಈಗ ವಾತ ಅಂದ್ರೆ ಏನು? ಗಾಳಿ ಮತ್ತು ಸ್ಪೇಸ್, ಗಾಳಿ ಮತ್ತು ಆಕಾಶ, ಈ 2 ತತ್ವಗಳು ಸೇರಿ ನಾವು ವಾತ ಅಂತ ಕರಿತೀವಿ. ಈ ವಾತ ಇರುವಂತ ವ್ಯಕ್ತಿಗಳು ಹೆಂಗಿರ್ತಾರೆ ಅಂದ್ರೆ ಪೂರ್ತಿ ಒಂಥರ ಚಂಚಲ ಭಾವದಲ್ಲಿ ಇರ್ತಾರೆ ಅವರು. ವಾತ ಹೆಚ್ಚಾಗಿದೆ ಅಲ್ವಾ? ವಾತ ಹೆಚ್ಚು ಆಗಬಾರ್ದು. ತುಂಬಾ ಹೆಚ್ಚಾದ್ರೆ ಏನಾಗುತ್ತೆ, ಎಷ್ಟೋ ಆಲೋಚನೆಗಳು ಆ ಕಡೆ ಈ ಕಡೆ, ಅಂದ್ರೆ ಒಂದು ಚಂಚಲ ಭಾವ ಇಟ್ಕೊಂಡು ಆ ಚಂಚಲದಲ್ಲಿ ಅವರ ಜೀವನ ನಡೀತಾ ಇರ್ತಾರೆ. ಸರಿಯಾದ ರೀತಿಯಲ್ಲಿ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಇದ್ರೆ ಏನಾಗುತ್ತೆ, ಅವ್ರು ತುಂಬಾ ಸೃಜನಾತ್ಮಕವಾಗಿರ್ತಾರೆ, ಎನರ್ಜಿಟಿಕ್ ಆಗಿರ್ತಾರೆ, ಪ್ರತಿಯೊಂದಕ್ಕೂ ಫ್ಲೆಕ್ಸಿಬಲ್ ಆಗಿರ್ತಾರೆ. ಈ ವಾತ ಸರಿಯಾದ ರೀತಿಯಲ್ಲಿ ಇದ್ರೆ ಯಾವುದಕ್ಕೆ ಅಂದ್ರೆ ಯಾವುದೇ ಒಂದು ಹೇಳಿದ್ರೆ ಓಕೆ, ಅಂದ್ರೆ ಯಾವುದೊಂದು ಹೇಳ್ತೀವಲ್ಲ ನಾವು, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದ ರೀತಿಯಲ್ಲಿ ಇರ್ತಾರೆ ಅವರು. ಅಡಾಪ್ಟಿವ್ ಅಂತ ಹೇಳ್ತೀವಿ ನಾವು. ಕ್ರಿಯೇಟಿವ್, ಅಡಾಪ್ಟಿವ್, ಎನರ್ಜೆಟಿಕ್, ಸರಿಯಾದ ರೀತಿಯಲ್ಲಿ ಇದ್ರೆ. ಸರಿಯಾದ ರೀತಿಯಲ್ಲಿ ಇದಿಲ್ಲ ಅಂದ್ರೆ ತುಂಬಾ ಆಲೋಚನೆಗಳು, ಅದು ಒಂಥರ ನಿದ್ದೆ ಬರೋದಿಲ್ಲ, ರೆಸ್ಟ್ಲೆಸ್ನೆಸ್ಸು. ಇದು ಪ್ರಕೋಪ ಅಂದ್ರೆ ತೀವ್ರವಾದ್ರೆ, ವಾತ ಸಮತುಲ್ಯವಾದ್ರೆ ಆ ರೀತಿಯಲ್ಲಿ ಲಾಭಗಳಿರ್ತವೆ. ಒಂದು ವಾತ ಡಾಮಿನೆಂಟು, ವಾತ ಬ್ಯಾಲೆನ್ಸ್ಡ್, 2 ಇಂಪಾರ್ಟೆಂಟ್. ಈ ಎರಡನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು. ವಾತ ಹೆಚ್ಚಾದ್ರೆ ನಮ್ಮಲ್ಲಿ ಆಂದೋಲನ ಹೆಚ್ಚಾಗತ್ತೆ, ಒಂಥರ ಹೇಳ್ಬೇಕಂದ್ರೆ ರೆಸ್ಟ್ಲೆಸ್ನೆಸ್ಸು, ಅಸ್ಥಿರ ಭಾವ, ಮತ್ತೆ ಇನ್ಸೋಮ್ನಿಯಾ, ನಿದ್ದೆ ಬರೋದಿಲ್ಲ, ಇಂಥವೆಲ್ಲ ಆಗ್ತದೆ ಸ್ನೇಹಿತರೆ. ಇದು ವಾತದ ಲಕ್ಷಣಗಳಾಗಿರ್ತವೆ. ಇವರು ವಾತ ಇರೋರು ಆದಷ್ಟು ಸಣ್ಣವಾಗಿರ್ತಾರೆ, ಅಂದ್ರೆ ಲೀನ್ ಆಗಿರ್ತಾರೆ, ಯಾವುದೇ ವೆಯ್ಟು ಹೊಂದೋದಿಲ್ಲ ಇವರು, ಅಂದ್ರೆ ದಪ್ಪದಾಗಿರೋದಿಲ್ಲ, ಆ ರೀತಿಯಲ್ಲಿ ಇರ್ತಾರೆ. ಇದು ವಾತದ ಸ್ವಲ್ಪ ಲಕ್ಷಣಗಳಷ್ಟೇ. ಇನ್ನು ತುಂಬಾ ವಿವರವಾಗಿ ಹೇಳ್ಬೇಕಂದ್ರೆ ನಮ್ಗೆ ಕ್ಲಾಸು ಟೈಮ್ ಸಾಕಾಗೋದಿಲ್ಲ. ನೆಕ್ಸ್ಟ್ ಬೇಕಂದ್ರೆ ಒಂದೊಂದು ಈಗಾಗಲೇ ನಾವು ತಿಳ್ಕೊಂಡಿದ್ವಿ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಪ್ರಯತ್ನ ಮಾಡೋಣ. ಇನ್ನು ಅದು ಒಂಥರ ಡೀಪ್ ಆಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ಬೋದು. ನೆಕ್ಸ್ಟು ಪಿತ್ತ ಅಂದ್ರೆ ಏನು? ಪಿತ್ತ ಇದರಲ್ಲಿ ಅಗ್ನಿ ಮತ್ತು ವಾಟರ್, ಫೈರ್ ಅಂಡ್ ವಾಟರ್, ಈ ಎರಡನ್ನು ಈ ಪಂಚಭೂತಗಳು ಮಿಲಿತವಾದ್ರೆ ಬರುವಂಥದ್ದೇ ಪಿತ್ತ.
ಅಲ್ಲಿ ಅಂದ್ರೆ ಅಗ್ನಿ ಪ್ರಧಾನ ಪಾತ್ರ ವಹಿಸ್ತದೆ ಅದು. ಅಗ್ನಿ ಹೆಚ್ಚಾಗ್ತಾ ಇರುವಾಗ ಅದು ಡಾಮಿನೆಂಟ್ ಆಗಿದ್ರೆ ನಿಮ್ಗೆ ಗೊತ್ತಲ್ಲ. ಸೊ ಇದೇನಾಗತ್ತೆ ಅಂದ್ರೆ ಒಂಥರ ಡೈಜೆಸ್ಟಿವ್ ಇಶ್ಯೂ ಸ್ಟಾರ್ಟ್ ಆಗತ್ತೆ, ಅಸಿಡಿಟಿ ಸ್ಟಾರ್ಟ್ ಆಗತ್ತೆ, ಕೋಪ ಹೆಚ್ಚಾಗತ್ತೆ, ಇರಿಟೇಷನ್, ಪ್ರತಿಯೊಂದಕ್ಕೂ ವಿರಕ್ತಿ, ಒಂದೊಂಥರ ವಿರಕ್ತಿ ಭಾವನೆ, ಇಲ್ಲಾಂದ್ರೆ ಆ, ಆ, ಇರೋದಿರೋದು ಹಾಗೆ ಕೋಪ ಮಾಡ್ಕೊತಾ ಇರ್ತಾರೆ. ಅದು ಡಾಮಿನೆಂಟ್ ಆಗಿದೆ. ಅದು ಸಮತೋಲಿತದಲ್ಲಿದ್ರೆ ಅವ್ರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ, ಅವರಲ್ಲಿ ಒಳ್ಳೆ ಒಳ್ಳೆ ಆಶೆಗಳಿರ್ತವೆ, ಮತ್ತೆ ಪ್ರತಿಯೊಂದದ ಮೇಲೆ ಒಂದು ಪ್ಯಾಷನ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಅವ್ರಿಗೆ ಪ್ರತಿಯೊಂದರ ಮೇಲೆ ಎಷ್ಟೋ ಒಂದು ಆ, ಅದ್ಭುತವಾದ ಭಾವನೆಗಳು ಇಟ್ಕೊಂಡಿರ್ತಾರೆ. ಈ ಪಿತ್ತ ಪ್ರಕೃತಿ ಇರುವಂತವ್ರಿಗೆ ಹೇಳ್ತಾ ಇದ್ದೇನೆ ನಾನು. ಪಿತ್ತ ಬಾಡಿ, ಆ ಪಿತ್ತ ದೇಹದ ಪ್ರಕೃತಿ ಅವರು ಆ ರೀತಿಯಲ್ಲಿ ಒಳ್ಳೆ ಇಂಟೆಲಿಜೆಂಟ್ ಆಗಿ ವ್ಯವಹಾರ ಮಾಡ್ತಾರೆ. ಅಷ್ಟು ಇಂಟೆಲಿಜೆಂಟ್, ಯಾವುದೇ ಒಂದು ವಿಷಯ ಕೊಟ್ಟರೆ ಸೊ ಅತಿ ಒಂಥರ ಅದ್ಭುತವಾದ ರೀತಿಯಲ್ಲಿ ಆ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಅವರು. ಇದೆಲ್ಲ ನಾವು ಗಮನಿಸ್ಬೋದು. ನೀವೇ ಸುತ್ತು ನಿಮ್ಮ ಮನೆಯಲ್ಲಿ, ನಿಮ್ಮ ನಿಮ್ಮರಲ್ಲಿ ಮತ್ತೆ ನಿಮ್ಮ ಮನೆಯಲ್ಲಿ, ಸುತ್ತು ನಿಮ್ಮ ಸುತ್ತು ಫ್ರೆಂಡ್ಸ್ ಅಲ್ಲಿ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಇಂಥ ಲಕ್ಷಣಗಳೆಲ್ಲ. ನೆಕ್ಸ್ಟ್ ಕಫ ಪ್ರಕೃತಿ ನೋಡೋಣ. ಅದು ನೀರು ಮತ್ತು ಅದು ಭೂತತ್ವ, ಈ ಎರಡನ್ನೂ ಮಿಳಿತವಾಗಿ ಇಲ್ಲಿ ಪ್ರಧಾನವಾಗಿ ಏನಾಗತ್ತಂದ್ರೆ ಕಫದಲ್ಲಿ ಈ ಎರಡು ಸೇರ್ಕೊಂಡ್ರೆ ಇವ್ರು ದಪ್ಪದಾಗಿರ್ತಾರೆ. ಅಫ್ಕೋರ್ಸ್ ಕಫ ಪ್ರಕೃತಿ ಅವರು ಇವರು ಸಣ್ಣದಾಗಿರಕ್ಕೆ ಚಾನ್ಸ್ ಇಲ್ಲ. ಅವರಲ್ಲಿ ಆ ಮಾಸ್ ಅನ್ನೋದು ಅಂದ್ರೆ ಒಂಥರ ವೆಯ್ಟ್, ತೂಕ ಅನ್ನೋದು ಹೆಚ್ಚಾಗಿರ್ತಾರೆ ಅವರು, ನಾವು ನೋಡ್ತಾ ಇರ್ತೀವಿ. ಇದು ಡಾಮಿನೆಂಟ್ ಆಗಿದ್ರೆ, ಓಕೆ, ಅಂದ್ರೆ ಇದು ಯಾವುದೇ ರೀತಿಯಲ್ಲಿ ಸಮತುಲ್ಯವಾಗಿದ್ರೆ ಏನಾಗತ್ತೆ, ಇವರು ತುಂಬಾ ಒಂಥರ ದಯಾ ಹೃದಯ, ಸ್ಥಿರತ್ವ, ಕಾಮ್ ಆಗಿರ್ತಾರೆ. ನೋಡ್ಕೊಳ್ಳಿ, ಕಫ ಇರೋರು ಇಮಿಡಿಯೇಟ್ ಕೋಪ ಮಾಡ್ಕೊಳಲ್ಲ ಯಾವ ವಿಷಯಕ್ಕೂ, ಅಲ್ವಾ? ಅದೇ ಇದು ಏನಾದರೂ ಮಂದವಾದ್ರೆ ಅಂತಂದ್ರೆ ಇದು ಈ ಈ ಪ್ರಕೃತಿ, ಕಫ ಪ್ರಕೃತಿ ಹೆಚ್ಚಾಗ್ಬಿಟ್ರೆ ಆವಾಗ ಏನಾಗತ್ತಂದ್ರೆ ತುಂಬಾ ಸೋಮನೆ ಆಗ್ತಾರೆ, ಲೇಜಿನೆಸ್, ವೆಯ್ಟ್ ಹೆಚ್ಚಾಗೋದು. ನೋಡಿದ್ರ, ವೆಯ್ಟ್ ಹೆಚ್ಚಾಗತ್ತೆ, ತುಂಬಾ ಸೋಮರಿಯಾಗಿ ಒಂಥರ ತಾಮಸಿಕ ಭಾವನೆಗಳು, ತಾಮಸಿಕ ಗುಣಗಳು ಹೆಚ್ಚಾಗ್ತದೆ. ಇದು ಹೆಚ್ಚಿರಬಾರ್ದು. ಅದಕ್ಕೆ ಕಫ ಅನ್ನೋದು ಹೆಚ್ಚಾದ್ರೆ, ಇಂಥ ಡಾಮಿನೆಂಟ್ ಆದ್ರೆ ಈ ರೀತಿಯಲ್ಲಿ ಬರ್ತವೆ ಲಕ್ಷಣಗಳು. ಸೊ ಈ ರೀತಿಯಲ್ಲಿ ಇರುವಾಗ ಇದನ್ನು ಬ್ಯಾಲೆನ್ಸ್ ಮಾಡೋ ಸ್ಥಿತಿಯಲ್ಲಿ ನಮ್ಮ ಸ್ವರ ವಿಜ್ಞಾನವನ್ನು ಉಪಯೋಗಿಸಿಕೊಂಡೇ ಬ್ಯಾಲೆನ್ಸ್ ಮಾಡೋಣ, ಆಯ್ತಾ? ಸ್ವರ ವಿಜ್ಞಾನ ಉಪಯೋಗಿಸಿಕೊಂಡು ಈ ವಾತ ಪಿತ್ತ ಕಫ ಈ ದೋಷಗಳು, ಈ ಮೂರು ಶಕ್ತಿಗಳನ್ನು ಯಾವ ರೀತಿಯಲ್ಲಿ ಸಮತುಲ್ಯಗೊಳಿಸ್ಕೋಬೇಕು ಅಂತ ನಾವು ನೋಡಕ್ ಹೋದ್ರೆ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಈ ಇಡ ಅಂತಂದ್ರೆ ನಮ್ಮ ಎಡಗಡೆ ನಡೆಯುವಂತ ಶ್ವಾಸ ಇದೆಯಲ್ಲ, ಅದು ಎಡ ಶ್ವಾಸ ಅಂತ ಹೇಳ್ತೀವಿ ನಾವು, ಲೆಫ್ಟ್ ನಾಸ್ಟ್ರಿಲ್, ಅಲ್ವಾ? ಅದಕ್ಕೇನು ಲಕ್ಷಣಗಳು, ಇದಕ್ಕೆ ಮುಂಚೆ ಹೇಳಿದ್ವಿ ನಾವು, ಕೂಲಿಂಗ್ ಎಫೆಕ್ಟ್, ದೇಹವನ್ನು ಕೂಲ್ ಮಾಡತ್ತೆ, ಮನಸ್ಸನ್ನು ಕೂಲ್ ಮಾಡತ್ತೆ. ಯಾವುದು? ಪ್ರಧಾನವಾಗಿ ನಮ್ಮ ಎಡಗಡೆ ಶ್ವಾಸ ಮಾತ್ರ ನಡೆಸ್ಕೊಂಡ್ರೆ, ಎಡಗಡೆ ಶ್ವಾಸ ಡಾಮಿನೆಂಟ್ ಆಗಿ ನಡೆದ್ರೆ ನಮ್ಮಲ್ಲಿ ಈ ಕೂಲಿಂಗ್ ಎಫೆಕ್ಟ್ ಹೆಚ್ಚಾಗತ್ತೆ. ಇದು ಚಂದ್ರಕ್ಕೆ ಸಂಬಂಧಿತ, ಅಂದ್ರೆ ಮನಸ್ಸಿಗೆ ಸಂಬಂಧಿತ. ಮನಸ್ಸನ್ನು ಕೂಲ್ ಮಾಡ್ಬೋದು, ದೇಹವನ್ನು ಕೂಲ್ ಮಾಡ್ಬೋದು, ಕೋಪವನ್ನು ಕಡಿಮೆ ಮಾಡ್ಬೋದು, ಒಂಥರ ಆಂದೋಲನವನ್ನು ಕಡಿಮೆ ಮಾಡ್ಬೋದು, ಅಲ್ವಾ? ಡಿಪ್ರೆಷನ್ ಇದೆ ಅದನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿಯಲ್ಲಿ ಸೊ ನಮ್ಮ ದೇಹದಲ್ಲಿ ಸಹ ಉಷ್ಣತೆ ಹೆಚ್ಚಿದ್ರೆ ಉಷ್ಣವನ್ನು ಕಡಿಮೆ ಮಾಡ್ಬೋದು. ಇಂಥ ಲಕ್ಷಣಗಳು ಇದಕ್ಕಿದೆ. ಯಾವುದಕ್ಕೆ? ಈ ಎಡಗಡೆ ನಡೆಯುವಂಥ ಶ್ವಾಸಕ್ಕಿದೆ. ಇದು ನೋಡ್ಕೊಳ್ಳಿ, ಇದು ಯಾರಿಗೂ ಬೆನಿಫಿಷಿಯಲ್ ಅಂದ್ರೆ ಪಿತ್ತನ್ನು ಬ್ಯಾಲೆನ್ಸ್ ಮಾಡುತ್ತೆ ನೇರವಾಗಿ, ಓಕೆ? ಅಂದ್ರೆ ಇಲ್ಲಿ ಜಾಸ್ತಿ ಹೀಟ್ ಇದ್ರು, ಜಾಸ್ತಿ ಕೋಪ ಇದ್ರು, ಜಾಸ್ತಿ ಇನ್ಫ್ಲಮೇಷನ್ ದೇಹದಲ್ಲಿ ಇದೆ ಅಂತಂದ್ರೆ ಅಂತ ಲಕ್ಷಣಗಳು ಪಿತ್ತ ಪ್ರಕೃತಿ ಇರ್ತಾವ ಇಲ್ಲವ? ಆ ಪಿತ್ತ ಪ್ರಕೃತಿಯನ್ನು ನೀವು ಸಮತುಲ್ಯಗೊಳಿಸ್ಬೇಕು ಅಂತಂದ್ರೆ ಆ ಪಿತ್ತ ಪ್ರಕೃತಿಯವರು ಈ ಲೆಫ್ಟ್ ನಾಸ್ಟ್ರಲ್ ಬ್ರೀತಿಂಗ್ ಮಾಡ್ತಾ ಇರಬೇಕಾಗತ್ತೆ, ಆಯ್ತಾ? ನೆಕ್ಸ್ಟ್ ರೈಟ್ ನಾಸ್ಟ್ರಲ್ ಅಂತಂದ್ರೆ ಪಿಂಗಲ ನಾಡಿ, ನಮ್ಮ ಬಲಗಡೆ ಶ್ವಾಸ ಅದು ಮಾತ್ರ ನಡೆಸ್ಕೊಂಡ್ರೆ, ಅದು ಚೆನ್ನಾಗಿ ಅಂದ್ರೆ ಅದು ಡಾಮಿನೆಂಟ್ ಆಗಿದ್ರೆ ಅದೇನಾಗತ್ತೆ ಅಂತಂದ್ರೆ ಈ ಪಿತ್ತ ಪ್ರಕೃತಿ ಸರಿ ಈ ಕಡೆ ನಮ್ಮ ರೈಟ್ ನಾಸ್ಟ್ರಲ್ ಬ್ರೀತಿಂಗ್ ಏನ್ ಮಾಡತ್ತಂದ್ರೆ ಬಲಗಡೆದು ನಮ್ಮಲ್ಲಿ ಅದು ಸೂರ್ಯಕ್ಕೆ ಸಂಬಂಧಿತ, ಹೀಟನ್ನು ಹೆಚ್ಚು ಮಾಡುತ್ತೆ, ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ, ಅಲ್ವಾ? ಅದು ಒಂಥರ ವಾರ್ಮಿಂಗ್, ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ, ದೇಹದಲ್ಲಿ ಏನಾದರೂ ನಮ್ ಕೂಲ್ ಬಗೆಹರಿಸ್ತದೆ, ತುಂಬಾ ಶಕ್ತಿವಂತವಾಗಿ ತಯಾರು ಮಾಡುತ್ತೆ, ಅಂದ್ರೆ ಡೈನಮಿಕ್ ಆಗಿ. ಯಾವುದೇ ಒಂದು ನೋಡಿ, ಈಗ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು, ನಮ್ಗೆ ಏನ್ ಬೇಕು? ಶಕ್ತಿ ಬೇಕು. ಕೂಲ್ ಆಗಿ ಕಾಮ್ ಆಗಿದ್ರೆ ನೀವು ಕೆಲಸ ಮಾಡಕ್ ಆಗಲ್ಲ. ಕೂಲ್ ಆಗಿ ಕಾಮಾಗಿ ಯಾವಾಗಿರ್ಬೇಕಂದ್ರೆ, ಈಗ ನೀವು ಕೇಳಿಸ್ಕೊಂತ ಇದ್ದೀರಲ್ಲ ಕೂತ್ಕೊಂಡು ಆರಾಮಾಗಿ ಎಲ್ಲ, ಅಂದ್ರೆ ಒಂಥರ ಸ್ವಾಧ್ಯಾಯ ಕೇಳಿಸ್ಕೊಂತ ಇದ್ದೀರಾ, ಸೊ ಪ್ರಾಣಾಯಾಮ ಮಾಡ್ತಾ ಇದ್ದೀರಾ, ಯೋಗದಲ್ಲಿ ಇದ್ದೀರಾ, ಆವಾಗ ಕೂಲಾಗಿ ಇರಬೇಕು.
ಬಟ್ ಆದರೆ ರೈಟ್ ನಾಸ್ಟ್ರಲ್ ಬ್ರೀತಿಂಗ್ ಅನ್ನೋದು ನಾವು ಅಂದರೆ ಆಕ್ಟಿವ್ ಇರುವಾಗ ಅದು ಬೇಕೇ ಬೇಕು ನಮಗೆ. ಸೊ ಇಂಥದ್ದು ಯಾರಿಗ ಉಪಯೋಗ ಆಗತ್ತಂದ್ರೆ ವಾತ ಪ್ರಕೃತಿ ಇರುವಂತ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನೋಡಿ, ವಾತ ಪ್ರಕೃತಿ ಈಗಾಗಲೇ ನಾನು ಹೇಳಿದೆ. ವಾತ ಪ್ರಕೃತಿ ಹೆಚ್ಚಿದ್ರೆ ಅವ್ರಿಗೆ ಏನಿರ್ತದೆ, ಹೆಚ್ಚಿದ್ರೆ ಏನಾಗುತ್ತೆ ಅವ್ರಿಗೆ ಆಂದೋಲನೆ ಮತ್ತೆ ರೆಸ್ಟ್ಲೆಸ್ನೆಸ್ಸು, ಅಲಸಟೆ ಅಲ್ವಾ, ಒಂಥರ ಇರೋದಿರೋದು ಕೋಪ ಹೆಚ್ಚು ಬರೋದು, ಇಂಥವೆಲ್ಲ ಜಾಸ್ತಿ ಇರುತ್ತೆ. ಆಲೋಚನೆಗಳು ತುಂಬಾ ಕದಲ್ತಾ ಇರ್ತವೆ. ಸೊ ಒಂಥರ ರೆಸ್ಟ್ಲೆಸ್ನೆಸ್ ಆಗಿ ಅವರ ಮೈಂಡ್ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ಈ ರೈಟ್ ನಾಸ್ಟ್ರಿಲ್ ಬ್ರೀತಿಂಗು ಅವ್ರಿಗೆ ಸಹಾಯ ಆಗತ್ತೆ ಅನ್ನೋದು ಒಂದು ವಿಷಯ. ಅದು ನಮ್ಮ ಶಾಸ್ತ್ರ ಹೇಳುವಂಥದ್ದು. ಆಯ್ತಾ, ಅದನ್ನು ನೀವು ಪಾಲನೆ ಮಾಡಿ ನೋಡ್ಬೋದು. ಈಗ ಈಗೇನ್ ಮಾಡೋದಂದ್ರೆ ಈ ದೋಷಗಳನ್ನು ಈ ಎರಡು ನಾನು ಹೇಳಿದಲ್ಲ, ಈಗ ನೆಕ್ಸ್ಟ್ ಈ ದೋಷಗಳನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಒಂದು ಸೆಟ್ ಆಫ್ ಒಂದು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ವಾತ ಇದ್ರೆ ಏನು, ಪಿತ್ತ ಇದ್ರೆ ಏನು, ಸೊ ಮತ್ತೆ ಕಫ ಇದ್ರೆ ಏನು, ಅದು ಒಂದೊಂದು ತಿಳ್ಕೊಂಡು ಅದನ್ನು ನೋಟ್ ಮಾಡ್ಕೊಳ್ಳಿ ಈ ವಿಡಿಯೋಯಿಂದ. ಅದನ್ನು ನೀವು ಪಾಲನೆ ಮಾಡಿ ನಿತ್ಯ ಜೀವನದಲ್ಲಿ. ಸೊ ಎಲ್ಲರೂ ಸರಿಪಡಿಸ್ಕೋಬಹುದು, ಸಮತೋಲನಗೊಳಿಸ್ಕೋಬಹುದು. ಈಗ ವಾತದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರಾಕ್ಟೀಸ್ ನೋಡಿ. ನೀವು ಸೂರ್ಯ ಭೇದನ ಪ್ರಾಣಾಯಾಮ. ಸೂರ್ಯ ಭೇದನ ಅಂದ್ರೆ ಏನು? ಈ ರೈಟ್ ನಾಸ್ಟ್ರಿಲ್ ಬ್ರೀತಿಂಗು ಅದನ್ನು ಮಾಡಿ. ಆಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ. ಓಕೆ, ಇದು ಎರಡೂ ಸಹ ನಿಮ್ಮಲ್ಲಿ ಆ ಉಷ್ಣತನ ಹೆಚ್ಚು ಮಾಡತ್ತೆ. ಈ ಅಂದ್ರೆ ವಾತಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ವಾತದ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ. ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಗ್ರೌಂಡಿಂಗ್ ಮಾಡ್ಕೊಳ್ಳಿ. ಆದಷ್ಟು ಬರಿಕಾಲಿಂದ ನಡಿಬೇಕಾಗತ್ತೆ. ಈ ವಾತ ಪ್ರಕೃತಿಯವರವರು ಒಂದು ಸೂರ್ಯಭೇದನ ಪ್ರಾಣಾಯಾಮ ಮಾಡ್ಕೋಬೇಕು, ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ಕೋಬೇಕು. ಸೊ ಈ ಎರಡೂ ಸಹ ನಮ್ಮ ದೇಹದಲ್ಲಿ ಒಳ್ಳೆ ಉಷ್ಣತನ ಹೆಚ್ಚು ಮಾಡುತ್ತೆ. ಆಮೇಲೆ ಗ್ರೌಂಡಿಂಗ್ ಮಾಡ್ಕೊಳ್ಳಿ. ಗ್ರೌಂಡಿಂಗ್ ಅಂದ್ರೆ ಬರೇ ಕಾಲದಲ್ಲಿ ನಡೆಯೋದಾಗ್ಲಿ, ಬರೇ ನೇಲೆ ಮೇಲೆ ಕೂತ್ಕೊಳ್ಳೋದಾಗ್ಲಿ, ಇಷ್ಟು ಮಾಡಿದ್ರೆ ಪ್ರಾಕ್ಟೀಸು ಈ ವಾತ ಪ್ರಕೃತಿ ತುಂಬಾ ಚೆನ್ನಾಗಿರ್ತದೆ. ಅಂದ್ರೆ ವಾತ ಅಂತ ದೋಷವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು. ಇನ್ನು ಡೈಟ್ ಬಗ್ಗೆ ನೋಡಿದ್ರೆ ಸ್ವಲ್ಪ ನೀವು ಆದಷ್ಟು ಸ್ವಲ್ಪ ಬೆಚ್ಚ ಇರುವಂತ ಆಹಾರವನ್ನೇ ತಿನ್ನಿ. ಆಯ್ತಾ? ಸೊ ರೆಗ್ಯುಲರ್ ಅಂದ್ರೆ 3 ಹೊತ್ತು ತಿನ್ನೋದಿದ್ರೆ ಸರಿಯಾದ ಸಮಯಕ್ಕೆ ತಿಂತಾ ಇರಿ. ಅದು ಬಹಳ ಇಂಪಾರ್ಟೆಂಟು. ಅದು ನಿಮ್ಮ ವಾತವನ್ನು ಒಂದು ಸ್ಥಿರಗೊಳಿಸ್ತದೆ, ಕ್ರಮಬದ್ಧೀಕರಣ ಮಾಡುತ್ತೆ. ಆಮೇಲೆ ಬಯಸಿರೋ ಆಹಾರನೇ ತಿನ್ನಿ, ಪರವಾಗಿಲ್ಲ. ಬಯಸಿರೋ ಆಹಾರನೇ ಇವರಿಗೆ ಸೂಟ್ ಆಗತ್ತೆ. ಸೊ ಇಂಥದ್ದು ಅಂದ್ರೆ ಬಯಸಿರೋ ಆಹಾರ ಪೂರ್ತಿ ಅಲ್ಲ, ಅಟ್ಲೀಸ್ಟ್ 50% 60% ತಿನ್ಬೋದು. ಇದು ವಾತ ಪ್ರಕೃತಿ ಸಂಬಂಧಿತ ಒಂದು ಪರಿಹಾರ ವಿಧಾನಗಳು. ನೆಕ್ಸ್ಟ್ ಪಿತ್ತ ಪ್ರಕೃತಿ ಬರುವಾಗ, ಸೊ ಮೊದಲನೇ ನಮ್ಮ ಪ್ರಾಣಾಯಾಮದಲ್ಲಿ ಚಂದ್ರಭೇದನ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಈ ಲೆಫ್ಟ್ ನಾಸ್ಟ್ರಿಲ್ ಎಡಗಡೆ ಈ ಬ್ರೀತಿಂಗ್ ಇದೆಯಲ್ಲ, ಅಂದ್ರೆ ಹೇಗ್ ಮಾಡ್ತೀವಿ ನಾವು ಎಡಗಡೆ ಅನ್ನೋದು ನೋಡಿ, ಈ ರೀತಿಯಲ್ಲಿ ಇಟ್ಕೊಂತೀವಲ್ಲ, ಇದೊಂದು ವಿಷ್ಣು ಮುದ್ರೆ ಅನ್ಕೊಂಡ್ರೆ ಹೀಗೆ ಇಟ್ಕೊಂಡು ಎಡಗಡೆ ಮಾಡ್ಬೇಕಂದ್ರೆ ಎಡಗಡೆ ತಗೋಬೇಕು, ಎಡಗಡೆ ತಗೊಂಡು ಎಡಗಡೆ ಬಿಡಬಹುದು. ಅಂದ್ರೆ ಅದನ್ನು ಒಂಥರ ಶಬ್ದ ಮಾಡ್ತಾ ತಗೋಬೇಕಾಗಿಲ್ಲ, ನಿಧಾನವಾಗಿ ತಗೋಬಹುದು. ನಿಧಾನವಾಗಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಬೆಲ್ಲಿವರೆಗೂ ಹೋಗುತ್ತೆ, ಅಂದ್ರೆ ಈ ನಾಭಿವರೆಗೂ ಹೋಗುತ್ತೆ. ನಿಧಾನವಾಗಿ ತಗೊಂಡು ನಿಧಾನವಾಗಿ ಅಂದ್ರೆ ಲೆಫ್ಟಲ್ಲೇ ತಗೊಂಡು ಲೆಫ್ಟಲ್ಲೇ ಬಿಡೋದು. ಆ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಅದು ಎಡಗಡೆ, ಅದು ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಇರ್ತೀರ. ಇದಕ್ಕೂ ಮುಂಚೆ ಬೇಕಂದ್ರೆ ನಾಡಿಸೋದ್ರೆ ಮಾಡ್ಕೊಳ್ಳಿ. ಅದೇ ಎಡಗಡೆ ತಗೊಂಡೋದು ಬಲಗಡೆ ಬಿಡೋದು, ಬಲಗಡೆ ತಗೊಂಡೋದು ಎಡಗಡೆ ಬಿಡೋದು, ಅದನ್ನು ಮಾಡಿ. ಅದು ಮಾಡಿದ ಮೇಲೆ ಪ್ರಧಾನವಾಗಿ ಲೆಫ್ಟ್ ನಾಸ್ಟ್ರಿಲ್ ಬ್ರೀತಿಂಗ್ ಜಾಸ್ತಿ ಮಾಡ್ಕೊಂಡ್ರೆ ಇವರಿಗೆ ಪಿತ್ತ ಪ್ರಕೃತಿ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಚಂದ್ರಭೇದನ ಪ್ರಾಣಾಯಾಮ. ಇದು ಪಿತ್ತ ಪ್ರಕೃತಿಗೆ. ಆಯ್ತಾ? ಈ ಜೊತೆಗೆ ಪಿತ್ತ ಅಂದ್ರೆ ಗೊತ್ತಲ್ಲ, ಅಗ್ನಿ, ಅದರ ಫೈರ್. ಅವಾಗ ಚಂದ್ರಭೇದನ ಒಂದು ಹೆಲ್ಪ್ ಆಯ್ತು ಕೂಲಿಂಗ್ ಮಾಡಕ್ಕೆ. ನೆಕ್ಸ್ಟ್ ಶೀತಾಲಿ ಮತ್ತೆ ಶೀತಕಾರಿ ನೋಡಿ, ಶೀತಕಾರಿ ಪ್ರಾಣಾಯಾಮ ಈ ಎರಡನ್ನೂ ಸಹ ಕೂಲಿಂಗ್ ಮಾಡುವಂತ ಈ ಬ್ರೀತಿಂಗ್ ಟೆಕ್ನಿಕ್ಸ್ ಈ ಎರಡನ್ನೂ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ರೆ ಅವರಲ್ಲಿ ಕಾಮ್ನೆಸ್ ಅಂದ್ರೆ ತುಂಬಾ ಶಾಂತಿ ಹೆಚ್ಚಾಗತ್ತೆ, ರಿಲ್ಯಾಕ್ಸೇಷನ್ ಹೆಚ್ಚಾಗತ್ತೆ. ಎಸ್ಪೆಷಲಿ ಇದರಲ್ಲಿ ಸೊ ನಮ್ಮ ಈ ನಾವೇನಂತ ಅನ್ಕೋತೀವಿ ಅಂದ್ರೆ ಈ ಪ್ಯಾರಾಸಿಂಪಥಿಕ್ ನೆಟ್ವರ್ಕ್ ಅಂತ ಇದೆಯಲ್ಲ, ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥಿಕ್ ನೆಟ್ವರ್ಕ್. ಈ ಪ್ಯಾರಾಸಿಂಪಥಿಕ್ ನರ್ವ್ ಏನಿದೆಯೋ ಅದು ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಆ ರಿಲ್ಯಾಕ್ಸೇಷನ್ ಬರೋದು, ನೆನ್ಪಿಟ್ಕೊಳ್ಳಿ. ಸೊ ಆ ಕೂಲ್ನೆಸ್ಸು ಕಾಮ್ನೆಸ್ಸು ಹೆಚ್ಚಾಗತ್ತೆ. ಸೊ ಇವ್ರ ಜೊತೆಗೆ ಇವರು ಅಫ್ಕೋರ್ಸ್ ಧ್ಯಾನ ಮಾಡೋದು, ಯೋಗ ಮಾಡೋದು ಇದು ತುಂಬಾ ಉತ್ತಮ. ಯಾರಿಗೆ ಪಿತ್ತ ಪ್ರಕೃತಿಯನ್ನು ಬ್ಯಾಲೆನ್ಸ್ ಮಾಡಕ್ಕೆ. ಆಹಾರದ ಬಗ್ಗೆ ಬಂದ್ರೆ ಹೆಚ್ಚಿನ ತರಕಾರಿಗಳು, ಹಣ್ಣುಗಳು ನೋಡ್ಕೊಳ್ಳಿ. ಸೊ ಇಂಥದ್ದು ತಗೊಂತಾ ಇದ್ರೆ ಮತ್ತೆ ಮಜ್ಜಿಗೆ ಇಂಥವೆಲ್ಲ ತಗೊಂತಾ ಇದ್ರೆ ಇವ್ರಿಗೆ ಪಿತ್ತ ಪ್ರಕೃತಿ ಬ್ಯಾಲೆನ್ಸ್ ಆಗತ್ತೆ. ಓಕೆ, ನೆಕ್ಸ್ಟ್ ಫೈನಲಿ ಕಫ ಪ್ರಕೃತಿಗೆ ಬಂದ್ರೆ, ಕಫ ಪ್ರಕೃತಿಗೂ ನಾವು
ಏನಂತ ಹೇಳ್ಕೊಡ್ತೀವಿ ಅಂದ್ರೆ ಪ್ರಾಣಾಯಾಮದಲ್ಲಿ ಸೂರ್ಯ ಭೇದನೆ ಮಾಡಬೇಕಾಗತ್ತೆ, ರೈಟ್ ನಾಸ್ಟ್ರಲ್ ಬ್ರೀದಿಂಗ್. ನಾವು ವಾದ ಪ್ರಕೃತಿ ಕೇಳಿದ್ವಲ್ಲ, ಅದೇ ರೀತಿಯಲ್ಲಿ ಮಾಡಬೇಕಾಗತ್ತೆ. ಇವ್ರು ಮತ್ತೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕಾಗತ್ತೆ. ಸೊ ಇದು ಮಾಡಿದ್ರೆ ಅವರಲ್ಲಿ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಈ ಕಫ ಮಂದವಾಗಿರ್ತಾರೆ, ಅದನ್ನು ಆಕ್ಟಿವೇಟ್ ಮಾಡಿ ಸೊ ಡೈನಮಿಕ್ ಆಗ್ತಾರೆ, ಎನರ್ಜಿ ಹೆಚ್ಚಾಗತ್ತೆ, ಒಳ್ಳೆ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ. ಆದರೆ ಇವ್ರು ಏನು ಮಾಡ್ಬೇಕಂದ್ರೆ ವಾಕಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಯೋಗ ವಾಕಿಂಗ್ ಮಸ್ಟ್. ಯಾರಿಗೆ? ಈ ಕಫ ಪ್ರಕೃತಿ ಇರುವಂಥವ್ರಿಗೆ. ಡೈಟ್ ಪರವಾಗಿ ಏನು ಮಾಡ್ಬೇಕಂದ್ರೆ ಇವ್ರು ಯಾವಾಗಲೂ ಅಷ್ಟೇ, ಸೊ ಸುಲಭವಾಗಿ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಫುಡ್ಸ್ ತಿನ್ನಬೇಕು. ಮತ್ತು ಇವರು ಕಫ ಪ್ರಕೃತಿಯವರು ಕಫವನ್ನು ಕಡಿಮೆ ಮಾಡ್ತಾ ಹೋಗ್ಬೇಕಾದ್ರೆ ಅಫ್ಕೋರ್ಸ್ ಶಿವಂಬು ಚಿಕಿತ್ಸೆ ಇಸ್ ಎಕ್ಸಲೆಂಟ್ ಮೆಥಡ್ ಫಾರ್ ಕೀಪಿಂಗ್ ಆಲ್ ದಿ ತ್ರೀ ದೋಷಾಸ್ ಇನ್ ಎ ಬ್ಯಾಲೆನ್ಸ್ಡ್ ಸ್ಟೇಟ್. ಕಫ ಪ್ರಕೃತಿಗಂತೂ ಶಿವಂಬು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅವರೆಲ್ಲೊಂತ ಏನೇ ಕಫ ಇರ್ಲಿ, ಕಫ ಎಲ್ಲ ಆಚೆ ಕಡೆ ಕಲ್ಸ್ಕೊಡ್ತದೆ, ನೋಡಿದ್ರ. ಸೊ ಅಂದ್ರೆ ಇಲ್ಲಿ ಈ ಕಫ ಪ್ರಕೃತಿಯವರವರು ಈಗಾಗಲೇ ಇರೋ ಪ್ರಕಾರ ಈ ಸುಲಭವಾದ ರೀತಿಯಲ್ಲಿ ಡೈಜೆಸ್ಟ್ ಆಗುವಂಥ ಆಹಾರಗಳು ತಿನ್ಬೇಕಾಗತ್ತೆ. ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಸ್ಪೈಸಸ್ ಯೂಸ್ ಮಾಡ್ಕೋಬೇಕು ಇವರು. ಜಿಂಜರು, ಬ್ಲ್ಯಾಕ್ ಪೆಪ್ಪರ್ ನೋಡಿ, ಆಯ್ತಾ. ಈ ಎರಡನ್ನು ಖಂಡಿತ ಉಪಯೋಗಿಸ್ಕೋಬೇಕಾಗತ್ತೆ. ಜಿಂಜರ್, ಬ್ಲ್ಯಾಕ್ ಪೆಪ್ಪರ್ ತುಂಬಾ ಸಹಾಯ ಆಗುತ್ತೆ ಅವರ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಕಫವನ್ನು ಕಡಿಮೆ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದು ಬಳಸ್ಕೋಬೇಕಂತ ಹೇಳ್ತೀವಿ ನಾವು, ಕಫ ಪ್ರಕೃತಿ ಇರುವಂತ ವ್ಯಕ್ತಿಗಳು. ಆಯ್ತಾ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸ್ವರ ವಿಜ್ಞಾನ ಮತ್ತು ಆಯುರ್ವೇದ ಒಂದಕ್ಕಿನ್ನೊಂದು ಹೆಲ್ಪ್ ಮಾಡ್ಕೊಂತ ನಿಮ್ಮ ಆರೋಗ್ಯವನ್ನು ಸುಧಾರ ಮಾಡೋಕ್ಕೆ ಇಷ್ಟು ಹೆಲ್ಪ್ ಮಾಡುತ್ತೆ. ಆದರೆ ನಿಮ್ಮಲ್ಲಿ ಇರುವಂಥ ಈ ವಾತ ಪಿತ್ತ ಕಫ ಈ ದೋಷಗಳನ್ನು ಸಮತುಲ್ಯವಾಗಿ ಇಡೋದಾಗ್ಲಿ, ನಿಮಗೆ ಸಂಪೂರ್ಣ ಆರೋಗ್ಯ ಕೊಡುವಂಥ ರೀತಿಯಲ್ಲಿ ಸ್ವರ ವಿಜ್ಞಾನ ಅಂತಂದ್ರೆ ಸ್ವರ ಅಂತಾನೆ ಶ್ವಾಸ ಸಂಬಂಧಿತ ಇಂಥ ಪ್ರಾಕ್ಟೀಸಸ್ ಮಾಡುವಾಗ ನಮ್ಮಲ್ಲಿರುವಂಥ ಪಂಚಭೂತಗಳ ಆಧಾರವಾಗಿರುವಂಥ ಈ ಮೂರು ದೋಷಗಳು ಸಹ ಸಮತುಲ್ಯವಾಗಿದ ಮೇಲೆ ನಮಗೆ ಆರೋಗ್ಯ ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ನು ಆರೋಗ್ಯಕ್ಕೋಸ್ಕರ ನಾವೆಲ್ಲಿ ಹುಡುಕೋದು ಬೇಕಾಗಿಲ್ಲ, ಯಾವ ಡಾಕ್ಟರ್ ಬೇಕಾಗಿಲ್ಲ, ಯಾವ ವೈದ್ಯಾಲಯ ಬೇಕಾಗಿಲ್ಲ. ಆಯ್ತಾ. ನಮ್ಮ ಮನೆಯೇ ನಮ್ಮ ಚಿಕಿತ್ಸಾಲಯ ಆಗಿದೆ. ನಮ್ಮ ಮೈನೇ ಇನ್ನೊಂದು ಅದ್ಭುತವಾದ ಚಿಕಿತ್ಸಾಲಯ. ಇಲ್ಲಿರುವಂಥ ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ಸ್ ಆಗಲಿ, ಇಂಥ ಅದ್ಭುತವಾದ ಸ್ವರ ವಿಜ್ಞಾನ ಟೆಕ್ನಿಕ್ಸ್ ಆಗಲಿ, ಇವೆಲ್ಲ ಬಳಸ್ಕೊಂಡ್ರೆ ಸಾಕು. ಓಕೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುವಂಥದ್ದು ಅದಕ್ಕೂ ತಥ್ಯವಾಗಿರತ್ತೆ. ಆಯ್ತಾ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಅಂಶವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.